ಹಲೋ ಎವ್ರಿವಾನ್, ವೆಲ್ಕಮ್ ಟು ಸಂವಾರ್ಧ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 17ನೇ ಪ್ರಶ್ನೆ. 200 ಗ್ರಾಂ ದ್ರವ್ಯರಾಶಿಯನ್ನು ಹೊಂದಿರುವ ಮತ್ತು 10 ಮೀಟರ್ ಪರ್ ಸೆಕೆಂಡ್ ನಲ್ಲಿ ಚಲಿಸುವ ಹಾಕಿ ಚೆಂಡನ್ನು ಹಾಕಿ ಸ್ಟಿಕ್ ನಿಂದ ಹೊಡೆಯಲಾಗುತ್ತದೆ. ಇದರಿಂದ ಅದು 5 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಅದರ ಮೂಲ ಮಾರ್ಗಕ್ಕೆ ಮರಳುತ್ತದೆ. ಹಾಕಿ ಸ್ಟಿಕ್ ನಿಂದ ಉಂಟಾಗುವ ಬಲದಿಂದಾಗಿ ಹಾಕಿ ಸ್ಟಿಕ್ ಹಾಕಿ ಚೆಂಡಿನ ಚಲನೆಯ ಸಂವೇಗದಲ್ಲಿನ ಬದಲಾವಣೆಯ ಪ್ರಮಾಣವನ್ನು ಲೆಕ್ಕ ಹಾಕಿ. ಒಂದು 200 ಗ್ರಾಂ ದ್ರವ್ಯರಾಶಿ ಇರುವಂತಹ ಹಾಕಿ ಬಾಲ್ ಇದೆ, 10 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸ್ತಾ ಇದೆ. ಇದನ್ನ ಈಗ ಹಾಕಿ ಸ್ಟಿಕ್ಕಿನಿಂದ ಹೊಡೆಯಲಾಗ್ತಾ ಇದೆ. ಅದೇನಾಗ್ತಾ ಇದೆ, ಮೂಲ ಸ್ಥಾನಕ್ಕೆ 5 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಮರಳ್ತಾ ಇದೆ. ಅಂದ್ರೆ ಹೀಗೆ ಹೊರಟಿದೆ ಬಾಲ್ ಅಂದ್ರೆ ಹಾಕಿ ಸ್ಟಿಕ್ನಿಂದ ಹೊಡೆದ ಮೇಲೆ ವಾಪಸ್ ಮೂಲ ಸ್ಥಾನದ ಹತ್ರ ಬರ್ತಾ ಇದೆ. ಹಾಗಿದ್ರೆ ಹಾಕಿ ಸ್ಟಿಕ್ ನಿಂದ ಉಂಟಾಗುವ ಬಲದಿಂದಾಗಿ ಹಾಕಿ ಚೆಂಡಿನ ಚಲನೆಯ ಸಂವೇಗದಲ್ಲಿನ ಬದಲಾವಣೆ ಏನೇನು ಕೊಟ್ಟಿದ್ದಾರೆ? m = 200 ಗ್ರಾಂ ಕೊಟ್ಟಿದ್ದಾರೆ. 200 ಗ್ರಾಮ್ ಅನ್ನ ಏನಂತ ಬರಿತೀನಿ ನಾನು? 0.2 kg ಅಂತ ಬರಿತೀನಿ. ವೇಗ ಏನ್ ಕೊಟ್ಟಿದ್ದಾರೆ? 10 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಯು ಅಂತ ತಗೋತೀನಿ, ಯಾಕೆಂದ್ರೆ ಇದು ಆರಂಭಿಕ ವೇಗ ಆಗುತ್ತಲ್ಲ, ಯು ಅಂತ ತಗೋತೀನಿ. ಇದು 5 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ, v = 5 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಅದರ ಮೂಲ ಮಾರ್ಗಕ್ಕೆ ಮರಳುತ್ತದೆ. ಹಾಕಿ ಸ್ಟಿಕ್ ನಿಂದ ಉಂಟಾಗುವ ಬಲದಿಂದಾಗಿ ಹಾಕಿ ಚೆಂಡಿನ ಚಲನೆಯ ಸಂವೇಗದಲ್ಲಿನ ಬದಲಾವಣೆಯ ಪ್ರಮಾಣ ಎಷ್ಟು? ಡೆಲ್ಟಾ ಪಿ = m × v - u ಅಂತ ಬರಿತೀವಿ. ಯಾಕೆಂದ್ರೆ m ಅನ್ನುವಂಥದ್ದು ದ್ರವ್ಯರಾಶಿ ಇದೆ, v ಅನ್ನುವಂಥದ್ದು ಅಂತಿಮ ವೇಗ ಇದೆ, u ಅನ್ನುವಂಥದ್ದು ಆರಂಭಿಕ ವೇಗ ಇದೆ ಅಲ್ವಾ? ವೇಗದಲ್ಲಿ ಬದಲಾವಣೆಯಾಗಿದೆ. ಸರಿ, 0.2 kg × 5 - 10. ಇಲ್ಲಿ ಒಂದು ಸ್ಮಾಲ್ ಚೇಂಜ್ ಆಗಬೇಕು, -5 ಅಂತ ಬರ್ಕೋಬೇಕು. ಯಾಕೆ ಅಂದ್ರೆ ಹಾಕಿ ಸ್ಟಿಕ್ ನಿಂದ ಹೊಡೆದ ತಕ್ಷಣ ಯಾವ ದಿಕ್ಕಿನಲ್ಲಿ ಬರ್ತಾ ಇದೆ? ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇದೆ. ಹಾಗಾಗಿ -5 ಮೀಟರ್ ಪರ್ ಸೆಕೆಂಡ್ ಅಂತ ಬರೀಬೇಕು. ಇಲ್ಲಿ -5, 0.2 × -15. -15 × 0.2 ಏನಾಯ್ತು? -3 kg ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಮೈನಸ್ ಅನ್ನುವಂಥದ್ದು ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ? ಸಂವೇಗ ವಿರುದ್ಧ ದಿಕ್ಕಿನಲ್ಲಿ ಆಗಿದೆ ಅನ್ನುವಂಥದ್ದು, ಅಥವಾ ಆ ಬಾಲ್ ಏನಿದೆ ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇದೆ ಅನ್ನುವಂಥದ್ದನ್ನ ಸೂಚಿಸ್ತಾ ಇದೆ. ಥ್ಯಾಂಕ್ ಯು.